ಪೇರೆಂಟ್ಸ್ ಸಾಕ್ಷಿಯಾಗಿರ್ಬೇಕಂತ ಹೇಳೋರೆ. ಬೆಳಗ್ಗೆ ಎದ್ದಿದ ತಕ್ಷಣ ಏನೇನು ಮಾಡ್ತೀನಿ ಹಾಯ್ ಮೇಡಮ್. ನಾವು ಅಪ್ಪ ಅಮ್ಮ ಕಾಲಿಗೆ ಮುಗಿಬೇಕು. ಸ್ವಲ್ಪ ಹೊತ್ತು ತಲೆ ಎಲ್ಲ ಮಸಾಜ್ ಮಾಡಿ ಕೈ ಕಾಲೆಲ್ಲ ಇಚ್ತೀನಿ. ಕಾಣಿಸ್ತಾ ಇದ್ದೀರಲ್ಲ ಇವರು. ಹಾಂ, ಇವಾಗ ಏನಂದ್ರೆ ವಿಡಿಯೋ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನೇನು ಮಾಡ್ತೀನಿ ಅಂತ ನಮ್ಮ ಮ್ಯಾಮ್ ಕಳಿಸ್ಬೇಕು ಈ ವಿಡಿಯೋ. ಅದಕ್ಕೆ ಪೇರೆಂಟ್ಸ್ ಸಾಕ್ಷಿಯಾಗಿರ್ಬೇಕಂತ ಹೇಳೋರೆ. ಅದಕ್ಕೆ ಇಬ್ರು ಇರಬೇಕು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನೇನು ಮಾಡ್ತೀನಿ ಮನೇಲಿದ್ದಾಗ ಅಂತ ವಿಡಿಯೋ. ಹಾಯ್ ಮಾಡ್ರಿ ನಮ್ಮ ಮ್ಯಾಮ್ಗೆ. ಹಾಯ್ ಮೇಡಮ್. ಹಾಯ್ ಮ್ಯಾಮ್. ಓಕೆ, ಇವಾಗ ಎಲ್ಲ ಗೊತ್ತಾಗೋಯ್ತು. ಮ್ಯಾಮ್, ಇವತ್ತು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮಾರ್ನಿಂಗ್ ಒಂದು 6 o'clock ಗೆದ್ದೆ. ನಂಗೆ ನಗು ಬರ್ತಿತ್ತು. ಎಲ್ಲ ಸುಳ್ಳು ಸುಳ್ಳು ಇರು, 1 ನಿಮಿಷ ನಾನು ವೀಡಿಯೋ ಮಾಡ್ತೀನಿ. ಬೈಬೇಡ ಪಾಪ, ನಾನು ಹೇಳಿನಿ. ಹಾಂ, ಮಾರ್ನಿಂಗ್ ಒಂದು ಕರೆಕ್ಟಾಗಿ ಒಂದು 6 o'clock ಗೆದ್ದೆ ಮ್ಯಾಮ್. ಮಾರ್ನಿಂಗ್ 6 o'clock ಎದ್ದಿದ ತಕ್ಷಣ ನನಗೆ ಯಾವಾಗೂ ಡೈಲಿ ಅಭ್ಯಾಸ ಇರೋದು ನಾವು ಅಪ್ಪ ಅಮ್ಮ ಕಾಲಿಗೆ ಮುಗಿಬೇಕು. ಏನಂದೆ ಇನ್ನೊಂದ್ಸಲ? ಅಪ್ಪ ಅಮ್ಮ ಕಾಲಿಗೆ ಮುಗಿಬೇಕು. ಬರೀ ಡೌಗಳು ನಿಂದು. ಬೆಳಿಗ್ಗೆ ಎದ್ದು ದೇವ್ರ ಮುಖ ನೋಡಿದೆ ಅಂತ ಹೇಳು. ಎದ್ದು ದೇವ್ರ ಮುಖ ನೋಡಿದೆ ಅಂತ ಹೇಳು. ಸುಮ್ಮನೆ ನಗಿಸ್ಬೇಡ. ಓಕೆ ಸೀರಿಯಸ್. ಯಾರು ಚೇತು ನಗಿಬೇಡ. ಅಣ್ಣ ನಗಿಬೇಡ, ಸುಮ್ಮನೆ ಇರೋಣ. ಅವನಿಂದ ತಿರ್ಬಿಟ್ಟು ನಗಿದ ಅವಾಗ, ಅದಕ್ಕೆ ಇನ್ನೂ ನಗು ಬಂತು ನನಗೆ. ಓಕೆ, ಹಲೋ ಮ್ಯಾಮ್. ಇವತ್ತು ನಾನು ಬೆಳಗ್ಗೆ ಎದ್ದಿದ ತಕ್ಷಣ 6 o'clock ಎದ್ದೆ. ಅಪ್ಪ ಅಮ್ಮ ಕಾಲಿಗೆಲ್ಲ ಮುಗಿದ್ಬಿಟ್ಟು 10 minutes ವಾಶ್ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ. ಕುಡಿದ್ಬಿಟ್ಟು ಸುಮ್ಮನೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬಿಸಿ ನೀರು ಕುಡಿದ್ಬಿಟ್ಟು 1 hour ಎಕ್ಸಸೈಸ್ ಮಾಡ್ತೀನಿ. 1 hour ಎಕ್ಸಸೈಸ್ ಮಾಡಿದ ತಕ್ಷಣ ನಾನು ನಮ್ಮ ಅಪ್ಪ ಅಮ್ಮ ಕಾಫಿ ಮಾಡಿಕೊಡ್ತೀನಿ. ಆಮೇಲೆ ನಾನು ಟಿಫನ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮಗೆಲ್ಲ ಬಡಿಸ್ಬಿಟ್ಟು ಆಮೇಲೆ ನಾನು ತಿಂತೀನಿ. ಮತ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ಒಂದು 3 to 4 hours ಓದ್ಕೊತೀನಿ ಮ್ಯಾಮ್. 3 to 4 hours ನಿಮ್ದಪ್ಪಯ್ಯ ಅಂತೀನಿ. ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ. ಓದ್ಕೊಂಡು ನೀವೇನಾದ್ರೂ ಅನ್ಬೇಕು, ನಿಜ ಸುಳ್ಳು ಎಲ್ಲ ಮಾತಾಡ್ಬೇಕು. ರಿಯಲ್ ಆಗಿ ಹೇಳ್ಬೋದು. ಅಲ್ಲಿ ನೋಡ್ಕೊಂಡು ಹೇಳು ನೀವು ಅಲ್ಲಿ ನೋಡ್ಕೊಂಡು ಹೇಳ್ಬೇಕಮ್ಮ, ಆಯಿತಾ? ನಾನೊಂದು 3 to 4 hours ಓದ್ಕೊಂಡು ಆಫ್ಟರ್ನೂನ್ ಒಂದು ಸ್ಮಾಲ್ ನ್ಯಾಪ್ ತೊಗೊತೀನಿ ಮ್ಯಾಮ್. ಲೈಕ್ ಒಂದು 1/2 hour ನಿದ್ದೆ ಮಾಡಿದ್ದು. ಎದ್ದು 1/2 hour ನೀರು ಬಂದಿಲ್ಲ ವಾಶ್ರೂಮಲ್ಲಿ ಇದ್ದು. ಆಮೇಲೆ ಅವ್ರ ಅಮ್ಮನು ಒಂಚೂರು ಊಟ ಮಾಡಿಸಿದ್ರು, ತಿಂದು ಸ್ನಾನ ಮಾಡ್ಕೊಂಡ್ಬಂದು ಇಲ್ಲಿ ಕೂತ್ಕೊಂಡು ಇದು ವಿಡಿಯೋ ಮಾಡ್ತಾವ. ಇಲ್ಲ ಮ್ಯಾಮ್, ಇದೆಲ್ಲ ಇದು ನಮ್ಮ ಅಪ್ಪಗೆ ಅಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಟಿಫನ್ ಎಲ್ಲ ಮಾಡಿಕೊಟ್ಟು ಒಂದು ಸ್ವಲ್ಪ ಹೊತ್ತು ತಲೆ ಎಲ್ಲ ಮಸಾಜ್ ಮಾಡಿ ಕೈ ಕಾಲೆಲ್ಲ ಇಚ್ತೀನಿ. ಆಮೇಲೆ ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಮಂಚ ಬಿಟ್ಟು ಕೆಳಕ್ಕೆ ಇಳ್ದಿದ್ದೆ 9 ಗಂಟೆಗೆ. ಆಮೇಲೆ ನಾವು ಅಪ್ಪ ಅಮ್ಮ ಹತ್ರ ಕುತ್ಕೊಂಡು 1 hour ಮಾತಾಡಿ, ಮತ್ತು ನಮ್ಮ ಅಪ್ಪ ಯಾವಾಗೂ ಡೈಲಿ ಗೇಮ್ಸ್ ಆಡ್ತೀವಿ ಮ್ಯಾಮ್. ಊನೋ ಕಾರ್ಡ್ಸು, ಚಮಕಾ ಬಾರ ಇಂಥದ್ದೆಲ್ಲ ಯಾವಾಗೂ ಆಡ್ತೀನಿ. ಮತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನೊಂದು 2-3 hour ಓದ್ಕೊಂಡು ಲಂಚ್ ಏನು ತಿನ್ನಲ್ಲ ಮ್ಯಾಮ್, ನಾನು ಹಂಗೆ ಇರ್ತೀನಿ ಡಯಟ್ ಮಾಡೋದ್ರಿಂದ. ಆಮೇಲೆ ನೈಟ್ ಒಂದೇ ಸಲ ಊಟ ತಿಂದು ಮತ್ತು ಬೆಳಗ್ಗೆ ಬೇಗ ಇರೋದ್ರಿಂದ ಬೇಗ ಮಲ್ಕೊತೀನಿ. ಒಂದು 9 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಟು ಮತ್ತೆ ಮಾರ್ನಿಂಗ್ ಎದ್ದೇಳು. ಇದು ನನ್ನ ಡೈಲಿ ರೊಟೀನ್ ಮ್ಯಾಮ್. ನಮ್ಮ ಅಪ್ಪ ಅಮ್ಮ ಸಾಕ್ಷಿ ಇದ್ದಾರೆ, ಅವ್ರ ಹತ್ರನೂ ಮಾತಾಡ್ತೀನಿ. ಹೇಳಮ್ಮ, ಮಾತಾಡ್ರಪ್ಪ. ಇಲ್ಲ ಸುಳ್ಳು ಇದಲ್ಲ. 6 ಗಂಟೆಗೆ ಎದ್ದೇಳಲ್ಲ, 9 ಗಂಟೆಗೆ ಎದ್ದೇಳೋದು, ಎಕ್ಸಸೈಸ್ ಮಾಡಲ್ಲ, ಕಾಲಕ್ಕೆ ನಮಸ್ಕಾರ ಹಾಕಲ್ಲ, ತಗೊಂಡೋಗಿ ನಾವು ಕಾಫಿ ಕೊಡಬೇಕು. ಇದು ಕಾಫಿ ಎಲ್ಲ ಕುಡಿಯೋಲ್ಲ. ಮನೇಲೇನೋ ಸಣ್ಣ ಪುಟ್ಟ ಕೆಲಸ ಮಾಡೋ ಅಂದ್ರೆ ಕೇಳ್ಕೋಬೇಕು. ಎಕ್ಸಸೈಸು ಇಲ್ಲ, ಎಂಥದ್ದು ಇಲ್ಲ.
ಡೈಲಿ ಕಸ ಗುಡಿಸಿ ಒರೆಸಿ ಪಾತ್ರೆಗಳೆಲ್ಲ ತೊಳೆದು ನಾನೇ ಟಿಫನ್ ಮಾಡಿ ನಮ್ಮ ಅಪ್ಪ ಅಮ್ಮ ಬೆಡ್ಗೆ ತಂದ್ಕೊಟ್ಟು ಅವ್ರನ್ನೇ ಎಬ್ಸೋದು ನಾನೇ ಗೈಸ್. ಅರ್ಧ ಸುಳ್ಳು. ಅಷ್ಟು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಲ್ಲ ಮುಕ್ಕಾಲೇ ಸುಳ್ಳು. ಇರುದೇ 10% ಅಷ್ಟೇ ಅವಳಿಗೆ. ಓದೋದಂತೂ ಬುಕ್ಕೇ ತೆಗ್ದಿಲ್ಲ 15 ದಿವಸದಿಂದ. ನಾನು ನೋಡೇ ಇಲ್ಲ. ಮೊಬೈಲ್ ನೋಡಂದ್ರೆ ಚೆನ್ನಾಗಿ ನೋಡ್ತಾರೆ. ಅರೆ ಏನ್ಟ್ರಿ ಇದು? ಇದು ನಮ್ಮ ಮ್ಯಾಮ್ ಕಳ್ಸೋದಲ್ಲ ಅಮ್ಮ, ವಿಡಿಯೋ ಪ್ರ್ಯಾಂಕು. ಪ್ರ್ಯಾಂಕ್ ವಿಡಿಯೋ ಇದು. ತಿಂತಾಳ. ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದೆ ಗೈಸ್. ಅದ್ರಲ್ಲಿ ಮಧ್ಯದಲ್ಲಿ ನಮ್ಮ ಅಣ್ಣ ಡಿಸ್ಟರ್ಬ್ ಎಲ್ಲ ಮಾಡಿದ್ದಾನೆ, ಸಾರಿ ನಾನು ನಗ್ದಿರೋದಕ್ಕೆ. ಬಟ್ ಪ್ರ್ಯಾಂಕ್ ಡನ್. ನನಗೆ ನಗು ಬರ್ತಾ ಇತ್ತು ಅಷ್ಟೇ.